ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ಗಳ 4000 ದಿವ್ಯ ಪ್ರಬಂಧ, ಕನ್ನಡ ಪ್ರತಿಪದಾರ್ಥ, ಕನ್ನಡ ಅನುವಾದ ಮತ್ತು ವಿವರಣೆಗಳೊಂದಿಗೆ. ಗ್ರಂಥಕರ್ತರು ಕೀರ್ತಿಶೇಷ ಗರಣಿ ಶ್ರೀನಿವಾಸನ್ ರವರು. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಪ್ರತಿಪದದ ಅರ್ಥ. ಭೂತಂ ಭೂತಮುನಿ, ಸರಹ ಚ ಸರೋಯೋಗಿ, ಮಹದಾಹ್ವಯ ಮಹದಾಹ್ವಯರು, ಭಟ್ಟನಾಥ ಭಟ್ಟನಾಥರು, ಶ್ರೀ ಭಕ್ತಿಸಾರ ಭಕ್ತಿಸಾರರು, ಕುಲಶೇಖರ ಕುಲಶೇಖರರು, ಯೋಗಿವಾಹಾನ್ ಯೋಗಿವಾಹರು, ಭಕ್ತಾಂಗ್ರಿರೇಣು ಭಕ್ತರ ಪಾದಧೂಳಿ, ಪರಕಾಲ ಪರಕಾಲರು, ಯತೀಂದ್ರ ಮಿಶ್ರಾನ್ ಯತಿರಾಜರಾದ ರಾಮಾನುಜರು, ಶ್ರೀಮತ್ ಪರಾಂಕುಶ ಮುನಿಂ ಶ್ರೇಷ್ಠರಾದ ಪರಾಂಕುಶ ಮುನಿಗಳು, ಇವರನ್ನು ನಿತ್ಯಂ ಎಲ್ಲ ಕಾಲದಲ್ಲೂ ಪ್ರಣತೋಸ್ಮಿ ನಮಸ್ಕರಿಸುವವನಾಗಿದ್ದೇನೆ. ಭಾವಾರ್ಥ. ಭೂತಮುನಿ, ಸರೋಯೋಗಿ, ಮಹದಾಹ್ವಯರು, ಭಟ್ಟನಾಥರು, ಭಕ್ತಿಸಾರರು, ಕುಲಶೇಖರರು, ಯೋಗಿವಾಹರು, ಭಕ್ತರ ಪಾದಧೂಳಿ ಎನ್ನಿಸಿಕೊಂಡವರು, ಪರಕಾಲರು, ಯತಿರಾಜರು, ಪರಾಂಕುಶರು, ಇವರುಗಳನ್ನು ಎಲ್ಲ ಕಾಲದಲ್ಲೂ ನಮಸ್ಕರಿಸುತ್ತೇನೆ. ಈ ತನಿಯನ್ನನ್ನು ಆಳವಂದಾರರು ಕರುಣಿಸಿದ್ದು. ಇಲ್ಲಿ 11 ಹೆಸರುಗಳು ಬಂದಿವೆ. ಯತೀಂದ್ರ ಎಂದರೆ ಯತಿರಾಜರಾದ ರಾಮಾನುಜರು. ಅವರನ್ನು ಬಿಟ್ಟರೆ ಉಳಿದ 10 ಹೆಸರುಗಳು ಆಳ್ವಾರರದು. ಎಲ್ಲರೂ ಪ್ರಸಿದ್ಧರು. ಇಲ್ಲಿ ಹೇಳಿರುವುದು ಆಳ್ವಾರರ ಸಂಸ್ಕೃತದ ಹೆಸರು. ಅವರಿಗೆ ತಮಿಳಿನ ಹೆಸರುಗಳುಂಟು. ಮೊದಲಿಗೆ ಸಂಸ್ಕೃತದ ಹೆಸರು, ನಂತರ ತಮಿಳಿನ ಹೆಸರು. ಭೂತಮುನಿ, ಪೂದತ್ತಾಳ್ವಾರ್, ಸರೋಯೋಗಿ, ಪೊಯ್ಘೈ ಆಳ್ವಾರ್, ಮಹದಾಹ್ವಯ, ಪೇಯಾಳ್ವಾರ್, ಭಟ್ಟನಾಥ ಅಥವಾ ವಿಷ್ಣುಚಿತ್ತ, ಪೆರಿಯಾಳ್ವಾರ್, ಭಕ್ತಿಸಾರ, ತಿರುಮಳಿಶೈ ಆಳ್ವಾರ್, ಕುಲಶೇಖರ ಕುಲಶೇಖರಾಳ್ವಾರ್, ಯೋಗಿವಾಹರು, ತಿರುಪ್ಪಾಣಾಳ್ವಾರ್, ಭಕ್ತಾಂಗ್ರಿರೇಣು, ತೊಂಡರಡಿಪ್ಪೊಡಿಯಾಳ್ವಾರ್, ಪರಕಾಲ, ತಿರುಮಂಗಯಾಳ್ವಾರ್, ಪರಾಂಕುಶ ಅಥವಾ ಶಠಗೋಪ, ನಮ್ಮಾಳ್ವಾರ್, ಮಧುರಕವಿಯಾಳ್ವಾರ್, ಗೋದಾದೇವಿ, ಆಂಡಾಳ್. ಕಡೆಯ 2 ಹೆಸರುಗಳನ್ನು ಬಿಟ್ಟು 10 ಹೆಸರುಗಳನ್ನು ಮೇಲಿನ ಪಾಶರದಲ್ಲಿ ಕೊಟ್ಟಿದೆ. ಮಧುರಕವಿ ನಮ್ಮಾಳ್ವಾರ್ರವರ ಪ್ರಿಯ ಶಿಷ್ಯ. ಗೋದಾದೇವಿ ಅವರು ವಿಷ್ಣುಚಿತ್ತರ ಸಾಕುಮಗಳು. ಆದ್ದರಿಂದ ನಮ್ಮಾಳ್ವಾರ್ ಮತ್ತು ವಿಷ್ಣುಚಿತ್ತರನ್ನು ನಮಸ್ಕರಿಸುವಾಗಲೇ ಇವರನ್ನು ಸ್ಮರಿಸಿಕೊಂಡಂತೆಯೇ ಎಂದು ಭಾವಿಸಬೇಕು. ಪೆರಿಯಾಳ್ವಾರರ ತಿರುಪ್ಪಲ್ಲಾಂಡು. ತನಿಯನ್. ಗುರುಮುಖಮನಧೀತ್ಯ ಪ್ರಾಹ ವೇದಾನ ಶೇಷಾನ್ ನರಪತಿ ಪರಿಕ್ಲಪ್ತಂ ಶುಲ್ಕಮಾದಾತು ಕಾಮಃ ಶ್ವಶುರಮಮರ ವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. ಪ್ರತಿಪದದ ಅರ್ಥ. ನರಪತಿ ಪಾಂಡ್ಯರಾಜನಾದ ವಲ್ಲಭದೇವನು, ಪರಿಕ್ಲಪ್ತಂ ಗೊತ್ತು ಮಾಡಿದ್ದ, ಶುಲ್ಕಂ ಸಂಭಾವನೆಯನ್ನು, ಆದಾತು ಪಡೆಯಲು, ಕಾಮಃ ಇಷ್ಟಪಟ್ಟವನಾಗಿ, ಗುರುಮುಖಂ ಗುರುವಿನ ಮೂಲಕ, ಅನಧೀತ್ಯ ಕಲಿಯದೆಯೇ, ವೇದಾನ್ ವೇದಗಳನ್ನು, ಅಶೇಷಾನ್ ಪೂರ್ತಿಯಾಗಿ ಅಥವಾ ಶೇಷವಿಲ್ಲದೆಯೇ, ಪ್ರಾಹ ಹೇಳಿದ, ಅಮರವಂದ್ಯಂ
ದೇವತೆಗಳಿಂದ ವಂದಿತನಾದ. ಸಾಕ್ಷಾತ್ ರಂಗನಾಥಸ್ಯ ಶ್ರೀರಂಗನಾಥನಿಗೆಯೇ ಶ್ವಶುರಂ ಹೆಣ್ಣು ಕೊಟ್ಟ ಮಾವನಾಗಿ. ದ್ವಿಜಕುಲ ತಿಲಕಂ ಬ್ರಾಹ್ಮಣ ಕುಲಕ್ಕೆ ತಿಲಕಪ್ರಾಯನಾದ. ತಂ ಆ ವಿಷ್ಣುಷಿತ್ತಂ ವಿಷ್ಣುಷಿತ್ತರನ್ನು ನಮಾಮಿ ನಮಸ್ಕರಿಸುತ್ತೇನೆ. ಭಾವಾರ್ಥ: ಪಾಂಡ್ಯರಾಜನಾದ ವಲ್ಲಭದೇವನು ಗೊತ್ತು ಮಾಡಿದ್ದ ಸಂಭಾವನೆಯನ್ನು ಪಡೆಯಬೇಕೆಂದು ಆಶಿಸಿ ಗುರುವಿನ ಮೂಲಕ ಕಲಿಯದೆಯೇ ವೇದಗಳನ್ನೆಲ್ಲ ಪೂರ್ತಿಯಾಗಿ ಹೇಳಿದ ಮತ್ತು ದೇವವಂದಿತನಾದ ಶ್ರೀರಂಗನಾಥ ಸ್ವಾಮಿಗೆ ಸ್ವಯಂ ಹೆಣ್ಣು ಕೊಟ್ಟ ಮಾವನಾದ ಬ್ರಾಹ್ಮಣ ಕುಲತಿಲಕನಾದ ಆ ವಿಷ್ಣುಷಿತ್ತರನ್ನು ನಮಸ್ಕರಿಸುತ್ತೇನೆ. ಈ ತನಿಯನ್ನನ್ನು ನಾಥಮುನಿಗಳು ಕರುಣಿಸಿದ್ದು. ತನಿಯನ್ನಲ್ಲಿ 2 ಭಾಗಗಳಿವೆ. ಎರಡೂ 2 ಸತ್ಯಕಥೆಗಳನ್ನು ಹೇಳುತ್ತವೆ. ಮೊದಲ ಕತೆ: ವಲ್ಲಭದೇವ ನಿಷ್ಠಾವಂತನಾದ ರಾಜನಾಗಿದ್ದ. ತನ್ನ ಪ್ರಜೆಗಳ ಯೋಗಕ್ಷೇಮವನ್ನು, ತನ್ನ ಆಡಳಿತದ ವಿಷಯದಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನೂ ಸ್ವತಃ ತಿಳಿದುಕೊಳ್ಳಬೇಕೆಂಬ ಸದುದ್ದೇಶದಿಂದ ಪ್ರತಿ ರಾತ್ರಿಯೂ ವೇಷ ಮರೆಸಿಕೊಂಡು ನಗರದಲ್ಲಿ ಸುತ್ತಾಡುತ್ತಿದ್ದ. ಒಂದು ರಾತ್ರಿ ಒಂದು ಮನೆಯ ಹೊರ ಜಗುಲಿಯ ಮೇಲೆ ಬ್ರಾಹ್ಮಣನೊಬ್ಬ ಮಲಗಿದ್ದದ್ದು ಕಂಡ. ಅಲ್ಲಿ ಮಲಗಿರಲು ಕಾರಣವೇನು ಎಂದು ಕೇಳಿದ. ಅದಕ್ಕೆ ಬ್ರಾಹ್ಮಣನೆಂದ, ಮಳೆಗಾಲದ 4 ತಿಂಗಳ ಸುಖಕ್ಕಾಗಿ ಉಳಿದ 8 ತಿಂಗಳು ದುಡಿದು ಸಂಪಾದಿಸಬೇಕು. ರಾತ್ರಿಯನ್ನು ಸುಖವಾಗಿ ಕಳೆಯಲು ಹಗಲು ಶ್ರಮಿಸಬೇಕು. ಮುಪ್ಪಿನಲ್ಲಿ ಸುಖ ಜೀವನವನ್ನು ನಡೆಸಲು ಯೌವನದಲ್ಲಿ ದುಡಿದು ಹಣ ಶೇಖರಿಸಬೇಕು. ಹಾಗೆಯೇ ಪರಲೋಕವನ್ನು ಹೊಂದಿ ಸುಖವಾಗಿರುವುದಕ್ಕೋಸ್ಕರ ಈ ಜನ್ಮದಲ್ಲಿ ಪರತತ್ವವನ್ನು ಆರಾಧಿಸಬೇಕು. ಹೀಗೆಂದ. ರಾಜನಿಗೆ ಜ್ಞಾನೋದಯವಾಯಿತು. ಆ ಪರತತ್ವ ಯಾವುದು? ಅದನ್ನು ಆಶ್ರಯಿಸುವುದು ಹೇಗೆ? ಈ ವಿಷಯವನ್ನು ಇತ್ಯರ್ಥ ಮಾಡಿಕೊಳ್ಳಲು ಒಂದು ವಿದ್ವತ್ ಸಭೆಯನ್ನು ಏರ್ಪಡಿಸಿದ. ಅಲ್ಲಿ ತೀರ್ಮಾನವಾದಂತೆ ನಡೆದುಕೊಳ್ಳುವುದೆಂದು ನಿರ್ಧರಿಸಿದ. ದೊಡ್ಡ ಸಭಾಮಂಟಪ ಸಿದ್ಧವಾಯಿತು. ಅದರ ಮುಂದೆ ಎತ್ತರವಾದ ಕಂಬ, ಅದರ ತುದಿಯಲ್ಲಿ ಹಣದ ಗಂಟನ್ನು ಕಟ್ಟಿಸಿದ. ಆಮೇಲೆ ಪರತತ್ವ ಸಮಸ್ಯೆಯನ್ನು ಬಿಡಿಸುವ ವಿದ್ವಾಂಸನಿಗೆ ಈ ಹಣದ ಗಂಟು ಎಂದು ದೇಶದಲ್ಲೆಲ್ಲ ಸಾರಿಸಿದ. ಈ ಆಹ್ವಾನ ವಿಷ್ಣುಷಿತ್ತರಿಗೂ ಬಂತು. ಆದರೆ ಅವರಿಗೆ ಭಗವತ್ ಕೈಂಕರ್ಯವೊಂದೇ ಮುಖ್ಯವಾಗಿತ್ತು, ಹಣವಾಗಲಿ ಹೆಸರಾಗಲಿ ಅಲ್ಲ. ಆದ್ದರಿಂದ ತನ್ನ ಆರಾಧ್ಯ ದೈವನಾದ ವಟಪತ್ರಶಾಹಿಯ ಸೇವೆಯನ್ನು ನಡೆಸಿಕೊಂಡು ನಿಶ್ಚಿಂತರಾದರು. ಅಂದು ರಾತ್ರಿ ಕನಸಿನಲ್ಲಿ ಸ್ವಾಮಿ ವಟಪತ್ರಶಾಹಿ ಮೈದೋರಿ ವಲ್ಲಭದೇವನ ಆಸ್ಥಾನಕ್ಕೆ ಹೋಗು ಎಂದು ಆಣತಿ ಇತ್ತನು. ವಿಷ್ಣುಷಿತ್ತರು ವೈಯಾರ್ ವಂಶಕ್ಕೆ ಸೇರಿದವರು. ವೈಯಾರ್ ಎಂದರೆ ವಂಶ ಪಾರಂಪರ್ಯವಾಗಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರ ಮನೆತನದವರು. ಆದರೂ ಗುರುವಿನ ಮೂಲಕ ಅವರು ವೇದಾಧ್ಯಯನ ಮಾಡಿದ್ದವರಲ್ಲ. ಈ ಅಳುಕು ಅವರ ಮನಸ್ಸಿನಲ್ಲಿತ್ತು. ಆದರೂ ಅವರು ಭಗವಂತನ ಆಣತಿಯನ್ನು ಶಿರಸಾವಹಿಸಿ ವಲ್ಲಭದೇವನ ಆಸ್ಥಾನಕ್ಕೆ ಹೋದರು. ವಲ್ಲಭದೇವನು ಅಪೂರ್ವ ಮರ್ಯಾದೆಯಿಂದ ಅವರನ್ನು ಬರಮಾಡಿಕೊಂಡನು. ವಿದ್ವತ್ ಸಭೆಯಲ್ಲಿ ಅವರು ನಿರರ್ಗಳವಾಗಿ ವೇದಶಾಸ್ತ್ರಗಳನ್ನು ಉದ್ಧರಿಸಿ ನಾರಾಯಣನೇ ಪರತತ್ವ, ಅವನಿಗೆ ಶರಣಾಗಬೇಕು ಎಂಬ ಸಿದ್ಧಾಂತವನ್ನು ಸಾಧಿಸಿದರು. ಆ ಕ್ಷಣದಲ್ಲೇ ಎತ್ತರದಲ್ಲಿ ಕಟ್ಟಿದ್ದ ವಿದ್ಯಾಶುಲ್ಕ ಅವರ ಮುಂದೆ ಬಿತ್ತು. ವಿದ್ವಾಂಸರೆಲ್ಲ ಈ ಆಶ್ಚರ್ಯವನ್ನು ಕಂಡು ಸತ್ಯವನ್ನು ಮೆಚ್ಚಿ ಜಯಘೋಷ ಮಾಡಿದರು. ಎರಡನೆಯ ಕತೆ: ವಿಷ್ಣುಚಿತ್ತರು ಬ್ರಹ್ಮಚಾರಿ. ಅವರು ಶ್ರೀವಿಲ್ಲಿಪುತ್ತೂರಿನಲ್ಲಿದ್ದುಕೊಂಡು ತುಳಸೀವನವೊಂದನ್ನು ತಾವೇ ನಿರ್ಮಿಸಿ ಅದರಲ್ಲಿ ಬಿಡುವ ತುಳಸಿ ಹೂಗಳ ಮಾಲೆಯನ್ನು ಕಟ್ಟಿ ಪ್ರತಿದಿನವೂ ವಟಪತ್ರಶಾಹಿಗೆ ಸಮರ್ಪಿಸುವ ಕೈಂಕರ್ಯ ನಡೆಸುತ್ತಿದ್ದರು. ಒಂದು ದಿನ ತುಳಸಿ ಪಾತಿಯಲ್ಲಿ
ಅತಿ ಸುಂದರವಾದ ಹೆಣ್ಣು ಮಗು ಕಾಣಿಸಿಕೊಂಡಿತು. ದೇವದತ್ತವಾದದ್ದೆಂದು ಆ ಮಗುವನ್ನು ಅವರು ಸ್ವೀಕರಿಸಿದರು ಮತ್ತು ಅದಕ್ಕೆ ಗೋದೆ ಎಂದು ಹೆಸರಿಟ್ಟರು. ಮಗು ಬೆಳೆಯುತ್ತಾ ಕಡುಸುಂದರಿಯಾದಳು. ಭಗವತ್ ಸೇವಾ ಕಾರ್ಯದಲ್ಲಿ ಅವಳು ತನ್ನ ಸಾಕು ತಂದೆಗೆ ಒತ್ತಾಸೆ ಕೊಡುತ್ತಾ ಭಗವಂತನಾದ ಶ್ರೀರಂಗನಾಥನನ್ನೇ ಮದುವೆಯಾಗುವನೆಂದು ನಿಶ್ಚಯಿಸಿ ಭಗವದಾಜ್ಞೆಯಂತೆ ಶ್ರೀರಂಗನಾಥನ ಸನ್ನಿಧಿಯನ್ನು ಸೇರಿ ಆ ಸ್ವಾಮಿಯನ್ನೇ ಮದುವೆಯಾಗಿ ಆಂಡಾಳ್ ಆದಳು. ಸ್ವಾಮಿ ಶ್ರೀರಂಗನಾಥನಿಗೆ ವಿಷ್ಣುಚಿತ್ತರು ಹೆಣ್ಣು ಕೊಟ್ಟ ಮಾವನಾದದ್ದು ಹೀಗೆ. ಈ ಎರಡೂ ಕಥೆಗಳು ಬಹುಮಟ್ಟಿಗೆ ವಿಷ್ಣುಚಿತ್ತರ ಜೀವನ ಚರಿತ್ರೆಯನ್ನೇ ತಿಳಿಸಿದಂತೆ. ನಾಥ ಮುನಿಗಳ ಈ ತನಿಯನ್ ವೈಶಿಷ್ಟ್ಯ ಇದೆ. ವಿಷ್ಣುಚಿತ್ತರ ಹಿರಿಮೆಯನ್ನು ಸಾರುವುದೇ. மின்னார் தடமதில் சூழ் வெள்ளி புத்தூர் என்றொரு ஹால் சொன்னார் கடல் கமலம் சூடினோம் முன்னாள் கிளியறுத்தான் என்று ரைத்தோம் கீழ்மைனில் சேரும் வழியறுத்தோம் ನೆಂಜಮೇ ವಂದ. ಪ್ರತಿಪದದ ಅರ್ಥ: ಮಿನ್ ತೇಜಸ್ಸಿನಿಂದ, ಆರ್ ತುಂಬಿದ, ತಡಂ ವಿಸ್ತಾರವಾದ, ಮದಿಳ್ ಕೋಟೆ ಅಥವಾ ಗೋಡೆಯಿಂದ, ಶೂಳ್ ಸುತ್ತಿರುವ, ವಿಲ್ಲಿಪುತ್ತೂರ್ ವಿಲ್ಲಿಪುತ್ತೂರ್, ಎಂಡ್ರ್ ಎಂದು, ஒரு ಕಾಲ್ ಒಂದು ಸಲ, ಶೊನ್ನಾರ್ ಹೇಳಿದವರ, ಕಳಿಲ್ ಪಾದ, ಕಮಲಂ ಕಮಲವನ್ನು, ಶೂಡಿನೋಂ ತಲೆಯಲ್ಲಿ ಮುಡಿದುಕೊಂಡೆವು ಅಥವಾ ತಲೆಗೆ ಏರಿಸಿದೆವು, ಮುನ್ನಾಳ್ ಹಿಂದಿನ ದಿನ, ಕಿಳಿ ಹಣದ ಗಂಟನ್ನು, ಅರುತ್ತಾನ್ ಕತ್ತರಿಸಿದನು ಅಥವಾ ಗೆದ್ದನು, ಎಂಡ್ರ್ ಎಂದು, ಉರೈತ್ತೋಂ ಹೇಳಿ ಕೊಂಡಾಡಿದೆವು, ಕೀಳ್ಮೈನಿಲ್ ಕೀಳು ಸ್ವಭಾವದಲ್ಲಿ, ಶೇರುಂ ಸೇರಿಕೊಳ್ಳುವ, ವಳಿ ಮಾರ್ಗವನ್ನು, ಅರುತ್ತೋಂ ಕಡಿದು ಹಾಕಿದೆವು, ನೆಂಜಮೆ ಮನಸ್ಸೆ ಒಂದು ಇಲ್ಲಿಗೆ ಬಂದು. ಭಾವಾರ್ಥ: ಮನಸ್ಸೆ, ನಾವು ಇಲ್ಲಿಗೆ ಬಂದು ತೇಜಸ್ಸಿನಿಂದ ತುಂಬಿದ ವಿಸ್ತಾರವಾದ ಕೋಟೆಯುಳ್ಳ ಅಥವಾ ಗೋಡೆಯಿಂದ ಸುತ್ತಿರುವ ವಿಲ್ಲಿಪುತ್ತೂರ್ ಎಂದು ಒಂದು ಸಲ ಹೇಳಿದವರ ಪಾದ ಕಮಲಗಳನ್ನು ತಲೆಯಲ್ಲಿ ಧರಿಸಿದೆವು. ಹಿಂದಿನ ದಿನ ವಿದ್ಯಾಶುಲ್ಕವಾದ ಹಣದ ಗಂಟನ್ನು ಗೆದ್ದುಕೊಂಡವರನ್ನು ಕೊಂಡಾಡಿದೆವು. ಕೀಳು ಸ್ವಭಾವದಲ್ಲಿ ಸೇರಿಕೊಳ್ಳುವ ಮಾರ್ಗವನ್ನು ನಾವು ಕಡಿದು ಹಾಕಿದೆವು. ಈ ತನಿಯನ್ನನ್ನು ಪಾಂಡ್ಯ ಭಟ್ಟರು ಕರುಣಿಸಿದ್ದು. ಅವರು ವಲ್ಲಭದೇವನ ರಾಜಪುರೋಹಿತರು. ರಾಜನು ಏರ್ಪಡಿಸಿದ್ದ ವಿದ್ವತ್ ಸಭೆಗೆ ಬಹುಮಂದಿ ವಿದ್ವಾಂಸರು ಬಂದು ಪಾಂಡ್ಯ ಭಟ್ಟರ ನೇತೃತ್ವದಲ್ಲಿ ಸಮಾವೇಶಗೊಂಡಿದ್ದರು. ಸಭೆಯಲ್ಲಿ ವಿಲ್ಲಿಪುತ್ತೂರ್ ಎಂಬ ಪವಿತ್ರವಾದ ಹೆಸರು ಬಂತು. ವಿಲ್ಲಿಪುತ್ತೂರ್ ಎಂಬುದು ತೇಜಸ್ಸಿನಿಂದ ಕೂಡಿದ ಊರು. ಸ್ವಾಮಿ ವಟಪತ್ರಶಾಹಿಯ ದೇವಾಲಯಕ್ಕೂ ಅಲ್ಲಿ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುತ್ತಿದ್ದ ವಿಷ್ಣುಚಿತ್ತರಿಗೂ ಪ್ರಸಿದ್ಧಿ ಎನಿಸಿತ್ತು. ವಿಲ್ಲಿಪುತ್ತೂರ್ ಎಂದು ಒಂದು ಸಲ ಉಚ್ಚರಿಸಿದರೂ ಸಾಕು, ಅದು ಸ್ವಾಮಿ ವಟಪತ್ರಶಾಹಿಯ ಅನುಗ್ರಹವನ್ನು, ವಿಷ್ಣುಚಿತ್ತರ ಜ್ಞಾನ, ಭಕ್ತಿ, ಶ್ರೇಷ್ಠತೆಯನ್ನು ನೆನಪಿಗೆ ತರುತ್ತಿತ್ತು. ಆದ್ದರಿಂದ ವಿಲ್ಲಿಪುತ್ತೂರಿನ ಹೆಸರನ್ನು ಸಭೆಯಲ್ಲಿ ಹೇಳಿ ಅದರ ಪವಿತ್ರ ವಿಷಯಗಳನ್ನು ಸ್ಮರಣೆಗೆ ತಂದದ್ದರಿಂದ ಆ ಹೆಸರು ಹೇಳಿದವರಿಗೆ ಕೃತಜ್ಞತೆಯ ತಲೆಬಾಗಿದ ನಮಸ್ಕಾರಗಳು. ವಿದ್ವತ್ ಸಭೆಯಲ್ಲಿ ಪರತತ್ವ ನಿರ್ಣಯ ಮಾಡಿ ವಿದ್ಯಾಶುಲ್ಕವನ್ನು ಗೆದ್ದು ಸ್ವೀಕರಿಸಿದ ವಿಷ್ಣುಚಿತ್ತರನ್ನು ಕೊಂಡಾಡಿದರು. ಮೋಕ್ಷಕ್ಕೆ ಮಾರ್ಗ ತಿಳಿಯದೇ ಇದ್ದದ್ದರಿಂದ ವಿದ್ವಾಂಸರು, ಜನರು ಅನ್ಯ ಮಾರ್ಗಗಳನ್ನು ಹಿಡಿದಿದ್ದರು. ಅದು ಅವರಿಗೆ ನಲ್ಮೆಯನ್ನು ತರದೆ ಕೀಳ್ಮೆಗೆ ತಳ್ಳುತ್ತಿತ್ತು. ವಿಷ್ಣುಚಿತ್ತರ ಪರತತ್ವ ನಿರ್ಣಯವು ಸೂಕ್ತ ಮಾರ್ಗವನ್ನು ತೋರಿಸಿತು. ಅದು ಅಧೋಗತಿಗೆ ಹೋಗುತ್ತಿದ್ದವರ ದಾರಿಯನ್ನು ಕಡಿದು ಹಾಕಿತು. ಎಂದರೆ ಅವರ ಅಜ್ಞಾನವನ್ನು ಮನಸ್ಸಿನಿಂದ ತೊಡೆದು ಹಾಕಿತು, ಜ್ಞಾನವನ್ನು ಬೆಳಗಿಸಿತು. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಎಂದರೆ
ಕತ್ತಲೆಯಿಂದ ತೇಜಃಪುಂಜವಾದ ವಿಲ್ಲಿಪುತ್ತೂರಿನ ಬೆಳಕಿನ ಕಡೆಗೆ ದಾರಿ ತೋರಿಸಿತು. ಆದ್ದರಿಂದಲೇ ವಿಷ್ಣುಚಿತ್ತರಿಗೆ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳು. ಅವರನ್ನು ಕೊಂಡಾಡುವುದು ಸ್ಮರಣೀಯವಾದ ವಿಷಯ. பாண்டியன் கொண்டாட பட்டர்பிரான் வந்தான் என்று ஈண்டிய சங்கமெடுத்தூத வேண்டிய வேதங்களோதி விரைந்து கிளியறுத்தான் பாதங்கள் யாமுடைய பத்து. ಪ್ರತಿಪದದ ಅರ್ಥ. ಪಟ್ಟರ್ಪಿರಾನ್ ದೇವರಂಥ ಹಿರಿಯ ಭಟ್ಟರು, ವಂದಾನ್ ಬಂದರು, ಎಂದು ಎಂದು, ಪಾಂಡಿಯನ್ ಪಾಂಡ್ಯರಾಜನು, ಕೊಂಡಾಡ ಕೊಂಡಾಡಲು, ಈಂಡಿಯ ಬಹುಸಂಖ್ಯೆಯ, ಶಂಘಂ ಶಂಖಗಳನ್ನು, ಎಡುತ್ತು ಎತ್ತಿಕೊಂಡು, ಊದ ಊದಲಾಗಿ, ವೇಂಡಿಯ ತೃಪ್ತಿಯಾಗುವಷ್ಟು, ವೇದಂಗಳ್ ವೇದಗಳನ್ನು, ವಿರೈಂದು ಮನೋಹರವಾಗಿ, ಆಸಕ್ತಿಯಿಂದ, ಓದಿ ವಿವರಿಸಿ ಹೇಳಿ, ಕಿಳಿಯರುತ್ತಾನ್ ಹಣದ ಗಂಟನ್ನು ಗೆದ್ದವನ, ಪಾದಂಗಳ್ ಪಾದಗಳು, ಯಾಮುಡೆಯ ನಮ್ಮಗಳ ಅಥವಾ ನಮ್ಮೆಲ್ಲರ, ಪಟ್ರು ಭದ್ರವಾದ ಆಶ್ರಯ. ಭಾವಾರ್ಥ. ದೇವರಂಥ ಹಿರಿಯ ಭಟ್ಟರು ಬಂದರು ಎಂದು ಪಾಂಡ್ಯರಾಜನು ಕೊಂಡಾಡಲು ಅನೇಕ ಶಂಖಗಳು ಒಟ್ಟಾಗಿ ಊದಿ ಜಯಕಾರವನ್ನು ಮಾಡಲು, ತೃಪ್ತಿಯಾಗುವಷ್ಟು ವೇದಗಳನ್ನು ಮನೋಹರವಾಗಿ ಆಕರ್ಷಣೀಯವಾಗಿ ವಿವರಿಸಿ ಹೇಳಿ, ವಿದ್ಯಾಶುಲ್ಕವನ್ನು ಗೆದ್ದವನ ಪಾದಗಳನ್ನು ನಾವೆಲ್ಲರೂ ಪಟ್ಟಿನಿಂದ ಹಿಡಿದಿದ್ದೇವೆ. ಈ ತನಿಯನ್ನು ಪಾಂಡ್ಯ ಭಟ್ಟರು ಕರುಣಿಸಿದ್ದು ಪಾಂಡ್ಯರಾಜನು ಏರ್ಪಡಿಸಿದ್ದ ವಿದ್ವತ್ ಸಭೆಯಲ್ಲಿ ವಿಷ್ಣುಚಿತ್ತರು ಪರತತ್ವ ನಿರ್ಣಯ ಮಾಡಿ ಫಣವನ್ನು ಗೆದ್ದರು. ಆಗ ಸಭೆಗೆ ತೃಪ್ತಿಯಾಗುವಷ್ಟು ವೇದಗಳ ಆಧಾರವನ್ನು ಆಕರ್ಷಣೀಯವಾಗಿ ಉದ್ಧರಿಸಿ ಹೇಳಿ ತಮ್ಮ ತತ್ವವನ್ನು ವಿವರಿಸಿದರು. ರಾಜನ ಉದ್ದೇಶ ಸಫಲವಾಯಿತು. ಮನಸ್ಸಿನಲ್ಲಿದ್ದ ಸಂಶಯಗಳಿಗೆ ಉತ್ತರ ನಿರ್ದಿಷ್ಟವಾಗಿ ದೊರೆಯಿತು. ಆದ್ದರಿಂದ ಅವನು ಬಹಳ ಹರ್ಷಗೊಂಡು ಪಟ್ಟರ್ಪಿರಾನ್ ಬಂದರು, ನನ್ನ ಸಂದೇಹವನ್ನು ಕಳೆದರು ಎಂದು ಕೊಂಡಾಡಿದನು. ಆಗ ಲೆಕ್ಕವಿಲ್ಲದಷ್ಟು ಶಂಖಗಳು ಮೊಳಗಿ ಜಯಧ್ವನಿ ಮಾಡಿದವು. ಪಟ್ಟನ್ ಅಥವಾ ಭಟ್ಟನ್ ಎಂದರೆ ವಿದ್ಯಾವಂತ, ಪೂಜಾರಿ ಎಂದರ್ಥ. ಪಟ್ಟರ್ ಅದರ ಬಹುವಚನ, ಭಟ್ಟರು ಎಂದು. ಪಿರಾನ್ ಎಂದರೆ ಹಿರಿಯ, ಯಜಮಾನ, ದೇವರು ಎಂದರ್ಥ. ವಿಷ್ಣುಚಿತ್ತರು ವಿಲ್ಲಿಪುತ್ತೂರಿನಲ್ಲಿ ಸ್ವಾಮಿ ವಟಪತ್ರಶಾಹಿಯ ಸೇವೆ ನಡೆಸುತ್ತಿದ್ದರಿಂದ ಅವರನ್ನು ಭಟ್ಟರು ಎಂದು ಕರೆಯುತ್ತಿದ್ದರು. ಪಾಂಡ್ಯರಾಜ ಅವರನ್ನು ಭಕ್ತಿ ಆದರಗಳಿಂದ ಪಟ್ಟರ್ಪಿರಾನ್ ಅಂದರೆ ಹಿರಿಯ ಭಟ್ಟರು, ದೇವರಂಥ ಭಟ್ಟರು ಎಂದು ಕರೆದನು. ಅದೇ ಅನಂತರ ಅವರಿಗೆ ಭಟ್ಟನಾಥ, ಪೆರಿಯಾಳ್ವಾರ್ ಎಂಬ ರೂಢಿಯ ಹೆಸರಾಯಿತು. ಪರತತ್ವವನ್ನು ಸಿದ್ಧಾಂತಪಡಿಸಿದ ಮೋಕ್ಷ ಮಾರ್ಗದರ್ಶಕರಾದವರು ಗುರುವಾದಂತೆಯೇ. ಸಭೆಯಲ್ಲಿ ನೆರೆದಿದ್ದ ವಿದ್ವಾಂಸರೆಲ್ಲರೂ ವಿಷ್ಣುಚಿತ್ತರ ಪಾದಗಳಿಗೆ ನಮಸ್ಕರಿಸಿ ಗುರುವೇ ಶರಣು ಎಂದು ಆಶ್ರಯ ಕೋರುವುದು ಸಹಜವೇ. ಗುರುವಿನಲ್ಲಿ ತೋರಿಸುವ ನಮ್ರ ಗೌರವ ಅದು.